ನಾವು ಕೊಟ್ಟಂತಹ ಭಿಕ್ಷೆಯಿಂದ ವಿಜಯೇಂದ್ರ MLA ಅನ್ನುವಂಥ ವಿಚಾರ. ನಾವು ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ MLA ಆಗಿದ್ದಾನೆ. DK ಶಿವಕುಮಾರ್ ಹೇಳಿಕೆಯನ್ನ ಪ್ರಸ್ತಾಪಿಸಿದ್ದಾರೆ ಯತ್ನಾಳ್. ಹಿಂದೆ DK ಶಿವಕುಮಾರ್ ಅವರು ವಿಜಯೇಂದ್ರ ಶಾಸಕತ್ವದ ಕುರಿತಂತೆ ಪ್ರಸ್ತಾಪವನ್ನ ಮಾಡಿದ್ರು. ಅದನ್ನ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಸ್ತಾಪ ಮಾಡಿದ್ದಾರೆ. ದಮ್ಮಿದ್ರೆ ಅವರ ಭಿಕ್ಷೆಯಿಂದ MLA ಆಗಿಲ್ಲ ಅಂತ ಹೇಳಿ ನೋಡೋಣ ಅಂತ ವಿಜಯೇಂದ್ರಗೆ ನೇರ ಸವಾಲನ್ನ ಎಸೆದಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಅವತ್ತೇ ರಿಸೈನ್ ಮಾಡಿ ಕ್ಯಾಂಡಿಡೇಟ್ ಹಾಕಿ ಅಂತ ಹೇಳಬೇಕಾಗಿತ್ತು ಅಂತ ಯತ್ನಾಳ್ ಇಲ್ಲಿ ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ, ಯಾರು ನಕಲಿ ಸಹಿ ಮಾಡಿದ್ದಾರೆ, ಅಪ್ಪನನ್ನೇ ಜೈಲಿಗೆ ಕಳುಹಿಸಿದವರು ಯಾರೆಂದು ವರಿಷ್ಠರಿಗೆ ಗೊತ್ತಿದೆ. ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಬೆಂಬಲ ಇದೆ. ಆದರೆ ವಂಶ ರಾಜಕಾರಣ ಅನ್ನೋದು ಕಿತ್ತೊಗೆಯಬೇಕು, ಭ್ರಷ್ಟಾಚಾರ ಅನ್ನೋದು ಹೋಗಬೇಕು. ಈ ನಿಟ್ಟಿನಲ್ಲಿ ತನ್ನ ಹೋರಾಟ ಅಂತ ಸ್ಪಷ್ಟಪಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಭ್ರಷ್ಟಾಚಾರ ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ನಕಲಿ ಸಹಿ ಹಾಕಿದ್ದಾರೆ, ಈಗ ಅಪ್ಪನನ್ನೇ ಜೈಲಿಗೆ ಕಳಿಸಿದವ್ರು ಯಾರು ಅನ್ನೋದು ವರಿಷ್ಠರು ಗೊತ್ತಿದೆ. ಈ ವಂಶವಾದ ಭ್ರಷ್ಟಾಚಾರ ಅನ್ನೋದು ನಿಲ್ಲಬೇಕು ಅಂತ ವಂಶ ರಾಜಕಾರಣ ಭ್ರಷ್ಟಾಚಾರ ಕಿತ್ತೊಗೆಯೋದಕ್ಕೆ ಹೋರಾಟ ಆಗ್ತಿದೆಯಾ, ಅದಕ್ಕೆ ನನ್ನ ಬೆಂಬಲ ಇದೆ. ಈ ಕುಟುಂಬ ರಾಜಕಾರಣಕ್ಕೆ ವಂಶವಾದಕ್ಕೆ ನನ್ನ ಬೆಂಬಲ ಇಲ್ಲ ಅಂತ ಯತ್ನಾಳ್ ಸ್ಪಷ್ಟಪಡಿಸಿದ್ದಾರೆ. ನೋಡ್ರಿ, ಡಿ ಕೆ ಶಿವಕುಮಾರ್ ಹೇಳೋದು ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿವಿ. ನಿಮ್ಗೇನಾರ ದಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ, ದಮ್ ಐತೆ ನನ್ನ ಬಳಿ, ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬರ್ತೀನಿ, ಯಾರು ಬೇಕಾದ್ರೆ ಕ್ಯಾಂಡಿಡೇಟ್ ಹಾಕತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು. ಇನ್ನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ ಇಲ್ಲ ಇಲ್ಲ. ನೋಡ್ರಿ, ಡಿ ಕೆ ಶಿವಕುಮಾರ್ ಹೇಳೋದು ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿವಿ. ನಿಮ್ಗೇನಾರ ದಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ, ದಮ್ ಐತೆ ನನ್ನ ಬಳಿ, ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬರ್ತೀನಿ, ಯಾರು ಬೇಕಾದ್ರೆ ಕ್ಯಾಂಡಿಡೇಟ್ ಹಾಕತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು. ಇನ್ನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ ಇಲ್ಲ ಇಲ್ಲ. ನೋಡ್ರಿ, ಯಾಕೋ ರಾಜ್ಯ ಬಿಜೆಪಿಯ ಬಣ ರಾಜಕೀಯ ಅನ್ನೋದು ತಾರಕಕ್ಕೇರಿದೆ ಅಂತಾನೆ ಹೇಳ್ಬೋದು. ನೋಡಿ, ಯಡಿಯೂರಪ್ಪ ಕುಟುಂಬದ ಕುರಿತಂತೆ ಇದುವರೆಗೂ ಕೂಡ ಯತ್ನಾಳ್ ಮಾತ್ರ ಅಲ್ಲ, ಹಲವರು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಇವತ್ತೊಂದು ಗುಂಪೇ ಆಗಿದೆ, ಒಂದು ಬಣ ಅನ್ನೋದಾಗ್ಬಿಟ್ಟಿದೆ. ಯತ್ನಾಳ್ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಅರವಿಂದ ಲಿಂಬಾವಳಿ ಇರ್ಬೋದು, ಇತ್ತೀಚೆಗೆ ಪ್ರತಾಪ್ ಸಿಂಹ ಕೂಡ ಅದೇ ಗುಂಪಿನಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಇವರೆಲ್ಲರೂ ಕೂಡ ಹಿಂದೆ ಬಹಿರಂಗವಾಗಿ ಈ ಕುಟುಂಬ ರಾಜಕಾರಣ ಅಥವಾ ಯಡಿಯೂರಪ್ಪ ಕುಟುಂಬದ ಕಪಿಮುಷ್ಟಿಯಲ್ಲಿರುವಂತಹ ಇತರ ನಾಯಕರ ಕುರಿತಂತೆ ಪ್ರಸ್ತಾಪ ಮಾಡ್ತಾನೆ ಇದ್ರು. ಇದು ವಂಶವಾದ, ಇದನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಕಾರ್ಯಕರ್ತರ ಹಾಗಾದ್ರೆ ಬೆಳೆಯೋದೇ ಬೇಡವಾ ಇಂಥ ಹಲವಾರು ಪ್ರಶ್ನೆಗಳು. ಈಶ್ವರಪ್ಪನವರು ಕೂಡ ಇದನ್ನು ಆಗಾಗ ಪ್ರಸ್ತಾಪ ಮಾಡ್ತಾ ಇದ್ರು. ಆದರೆ ಇದು ಈ ಮಟ್ಟಕ್ಕೆ ಉಲ್ಬಣ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಯತ್ನಾಳ್ ಅವರಂತೂ ನೇರವಾಗಿ ಇವತ್ತು ವಿಜಯೇಂದ್ರ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಈ ಹಿಂದೆ DK ಶಿವಕುಮಾರ್ ಹೇಳಿದ್ರು ನೋಡಿ, ತಮ್ಮ ಭಿಕ್ಷೆಯಿಂದ ವಿಜಯೇಂದ್ರ MLA ಆಗಿರೋದು ಅಂತ ಹೇಳಿ ಅದನ್ನೇ ಪ್ರಸ್ತಾಪಿಸಿ ತಾಕತ್ತು ದಮ್ಮು ಅನ್ನೋದೇನಾದರೂ ಇತ್ತು ಅನ್ನೋದಾದರೆ DK ಶಿವಕುಮಾರ್ ಸಹಕಾರದಿಂದ ಗೆದ್ದಿಲ್ಲ ಅಂತ ಹೇಳಿ ನೋಡೋಣ ಅಂತ ಸವಾಲು ಎಸ್ತಿದ್ದಾರೆ ಅನ್ನೋದಾದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ ಅಂದರೆ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅದೇನೋ ಹೈಕಮಾಂಡ್ ಅಂತಿರುತ್ತೆ ನೋಡಿ, BJP ಹೈಕಮಾಂಡ್, ಈ ಸೈಲೆನ್ಸ್ ಯಾಕೆ ಅಂತ. ಸೈಲೆನ್ಸ್ ಮೋರ್ ಡೇಂಜರಸ್. ಅತಿಯಾದ ಸೈಲೆನ್ಸ್ ಅನ್ನೋದು ಪಕ್ಷವನ್ನು ಆಪೋಷಣ ತೆಗೆದುಕೊಳ್ಳಬಹುದು. ರಾಜ್ಯ BJP ಅಂದರೆ ನೀವು ಗಮನಿಸಿದ್ದೀರಿ, ಹಂತ ಹಂತವಾಗಿ ತಳಮಟ್ಟದಿಂದ ಬೆಳವಣಿಗೆಯನ್ನು ಕಂಡದ್ದು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ BJP ನಾಯಕರು ಊಹೆ ಕೂಡ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ರಿಸಲ್ಟ್ 60+. ಇವತ್ತು ಇದು ಹಿಂಗೆ ಮುಂದುವರೆದ್ರೆ, ಬಣ ರಾಜಕೀಯ ಅನ್ನೋದು ಮುಂದುವರೆದ್ರೆ BJP ಮುಂದದ್ದು ಎಲ್ಲಿಗೆ ಹೋಗುತ್ತೋ ನಿಜಕ್ಕೂ ಕೂಡ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೋಡ್ರಿ, ಡಿ ಕೆ ಶಿವಕುಮಾರ್ ಹೇಳೋದು ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿವಿ. ನಿಮ್ಗೇನಾರ ದಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ, ದಮ್ ಐತೆ ನನ್ನ ಬಳಿ, ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬರ್ತೀನಿ, ಯಾರು ಬೇಕಾದ್ರೆ ಕ್ಯಾಂಡಿಡೇಟ್ ಹಾಕತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು. ಇನ್ನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ ಇಲ್ಲ ಇಲ್ಲ. ನೋಡ್ರಿ, ಡಿ ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ಮೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.